ಹೀಗೆ ಕ್ಲೀನಿಂಗ್ ಮಾಡ್ತಾ ಇರಬೇಕಾದ್ರೆ ಅಪ್ಪನ ಡೈರಿ ಕಣ್ಣಿಗೆ ಬಿತ್ತು. ಅದರಲ್ಲಿ ಬರೆದಿದ್ದ ಒಂದೆರಡು ಸಾಲುಗಳು ಹೀಗಿದೆ: ಆ ದಿನ ಇನ್ನೂ ಕಣ್ಣ ಮುಂದೆ ಹಾಗೇ ಇದೆ. ಮಧ್ಯರಾತ್ರಿ ಬಿದ್ದ ಕನಸೋ ಎನ್ನುವಂತೆ ಆ ಪುಟ್ಟ ಜೀವ ಈ ಕೈಗಳಿಗೆ ಬಂದವು. ಕುಟುಂಬದ ಜವಾಬ್ದಾರಿಗಳನ್ನು ಹೊತ್ತು ಹಲವು ವರ್ಷಗಳಾಗಿದ್ದರೂ ಈ ಜವಾಬ್ದಾರಿ ಬಂದಾಗ ಅಕ್ಷರಶಃ ಭೀತಿಯಲ್ಲಿದ್ದೆ. ಪುಟ್ಟ ಕೂಸಿನ ನಗುವಿಗಾಗಿ ಜೀವವನ್ನೇ ಕೊಟ್ಟು ಬಿಡಬಹುದು ಅನಿಸಿತ್ತು. ಮನಸ್ಸಿನ ಮೂಲೆಯಲ್ಲಿದ್ದ ಭಯಕ್ಕೆ ವಾತ್ಸಲ್ಯವೇ ಆಶ್ರಯವಾಯಿತು. ನನ್ನದು ಎಂದು ಗರ್ವದಿಂದ ಹೇಳಿಕೊಳ್ಳಲು ಈ ತೋಳಿಗೆ ಬಂದ ಜೀವ ಈ ಪುಟ್ಟ ಕೂಸು. ತೊಟ್ಟಿಲಲ್ಲಿಟ್ಟು ತೂಗುವಾಗ ನನ್ನ ಉಸಿರನ್ನೇ ಗಾಳಿಯಾಗಿಸಿದೆ. ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ಬರುವಾಗ ಅವಳ ಕೈ ಹಿಡಿದು ಧೈರ್ಯವಾದೆ. ತೋಳಿನಲ್ಲಿರಿಸಿ ಜಗತ್ತನ್ನೇ ತೋರಿಸುವಾಗ ನಾನು ನಿರ್ದೇಶಕನಾದೆ. ಶಾಲೆಗೆ ಹೊರಟು ನಿಂತ ನನ್ನವಳಿಗೆ ನಾನೇ ರಾಜನಾದೆ. ವಯಸ್ಸಿಗೆ ಬಂದ ಯುವರಾಣಿಗೆ ನಾನೇ ಸೇವಕನಾದೆ. ಕಾಲೇಜಿಗೆ ಹೊರಟವಳಿಗೆ ನಾನು ಹೀರೋ ಆದೆ. ಕಾಯಕವೇ ಕೈಲಾಸವೆಂದು ನನ್ನವಳು ಹೊರಟಾಗ ಅವಳೊಳಗಿನ ಸ್ವಾವಲಂಬಿಯೂ ನಾನಾದೆ. ಇಷ್ಟೆಲ್ಲ ಮಾಡಿದ ನಾನು ಕೊನೆಗೊಂದು ದಿನ ನನ್ನವಳನ್ನು ದಾರಿ ಎರೆದು ಕೊಡುವಾಗ ಈ ಸಮಾಜದಲ್ಲಿ ಮಹಾರಾಜ ಎನಿಸಿಕೊಳ್ಳಲೆ, ಇಲ್ಲ ನನ್ನೊಳಗೆ ನಾನು ಅನಾಥ ಎಂದು ಕುಗ್ಗಲೆ. ಮಹಾಲಕ್ಷ್ಮಿಯಂತೆ ಮಡಿಲಲ್ಲಿ ಮಲಗಿ ತೋಳಲ್ಲಿ ಆಟವಾಡಿದವಳು ನನ್ನಾಕೆ. ದುರ್ಗೆಯಂತೆ ಕಣ್ಣೆದರು ಓಡಾಡಿದವಳು ನನ್ನ ಕಣ್ಮಣಿ. ಇಂದಿಗೂ ಅವಳು ನನಗೆ ಮೊದಲು, ಇಂದಿಗೂ ಅವಳಿಗೆ ನಾನೇ ಮೊದಲು. ನನ್ನವಳಾಕೆ, ನನ್ನ ಮಗಳು.